ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸ್ಪೆಷಲ್ ಬ್ಲಾಗ್ ಅಂತಲೇ ಹೇಳ್ಬೋದು. ಅಂದರೆ ಒಂಥರ ಅಂದರೆ ನಮ್ಮ ಸ್ವಂತ ಮನೆಯಲ್ಲಿ ನಮ್ಮ ಸ್ವಂತ ಮನೆಯಲ್ಲೇ ನಾವು ಇವತ್ತು ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಿದ್ದೀನಲ್ಲ, ಅದು ಒಂಥರ ತುಂಬ ಖುಷಿ ಇದೆ ನನಗೆ. ಅಂದರೆ ಇಷ್ಟು ದಿನ ಅಂದರೆ ಆ ಬಾಡಿಗೆ ಮನೆಯಲ್ಲಿ ಅಂದರೆ ಬೇರೆಯವ್ರ ಮನೆಯಲ್ಲ ಇದೆಯಲ್ಲ, ಬಾಡಿಗೆ ಮನೆ ಅಂದರೆ ಅದು ನಮ್ದು ಆಗಕ್ಕೆ ಸಾಧ್ಯ ಇಲ್ಲಲ್ಲ. ಅಲ್ಲಿ ಇಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಾಯ್ತು. ಇವತ್ತು ನಮ್ಮ ಸ್ವಂತ ಮನೆಯಲ್ಲಿ ಇವತ್ತು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊತಿದ್ದೀನಿ. ತುಂಬ ಖುಷಿ ಇದೆ ನನಗೆ. ಚಿಕ್ಕದಾಗಿರಲಿ, ಸ್ವಂತ ಅನ್ನೋದಿದ್ರೆ ಅದೊಂಥರ ಫೀಲೇ ಬೇರೆ ಇರುತ್ತೆ. ಚಿಕ್ಕಿದ್ರು ಇಲ್ಲಿ ತುಂಬ ದುಡ್ಡು ಕೊಟ್ಟಿದ್ದೀವಿ ನಾವು. ಇಲ್ಲಿ ಊರ ಕಡೆ ಆದರೆ ಒಂದು 4-5 ಎಕರೆ ಹೊಲ ತೊಗೋಬೋದಾಗಿತ್ತು ಅನ್ಕೋತೀನಿ. ಹಾಗೆಲ್ಲ ಸಿಟಿ ಅಂದ್ರೇ ಅದೇ ರೀತಿಯಾಗಿರುತ್ತೆ. ಒಂಥರ ತುಂಬ ಖುಷಿ ಇದೆ ನನಗೆ. ಸ್ವಂತ ಮನೇಲಿ ಇವತ್ತು ಬರ್ಡೇ ಮಾಡ್ಕೊತೀನಿ. ಇವತ್ತು ಯಾರೆಲ್ಲ ನಾನು ಬ್ಲಾಗ್ ಮಾಡ್ತಿದ್ದಾರಲ್ಲ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ. ಇವತ್ತಿನ ಬ್ಲಾಗು ಯಾವ ರೀತಿಯಾಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಏನಿಲ್ಲ, ಬೆಳಿಗ್ಗೆ ತಕ್ಷಣ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾಯಿತು. ಕಸ ಗುಡಿಸೋದು, ಹಿಂಗೆ ಮೇಲೆಗಿರೋ ಎಲ್ಲ ಕೆಲಸನ ಹಿಂಗೆ ಬಾಕಿ ಕೆಲಸನೆಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ. ದೇವ್ ಪೂಜೆ ಕೂಡ ಆಯಿತು. ನನ್ನ ಮಗಳು ಕೂಡ ಈಗ ಎದ್ಲು, ಅವಳಿಗೆ ಕೂಡ ಸ್ನಾನ ಮಾಡಿಸಿದ್ದೀನಿ. ಏನಿಲ್ಲ, ನಮ್ಮ ಮನೆಯವ್ರಿಗೆ ಟಿಫಿನ್ ಮಾಡ್ಕೊಟ್ಟಿದ್ದೀನಿ. ಈಗ ನಮಗೇನಾದರೂ ಮಾಡ್ಕೋಬೇಕಂತ ಸದ್ಯಕ್ಕೆ ಪರವಾಗಿಲ್ಲ. ಇವತ್ತು ನಾನು ಚಾ ಬ್ರೆಡ್ ತಿನ್ನಬೇಕಂತ ಚಾ ಮಾಡ್ತಿದ್ದೀನಿ. ಚಾ ಬ್ರೆಡ್ ತಿಂದು ಮತ್ತೇನಾದರೂ ಊಟಕ್ಕೆ ಏನಾದರೂ ಪ್ರಿಪೇರ್ ಮಾಡ್ಕೋಬೇಕು. ನೋಡೋಣ. ನಾನು ತುಂಬ ಕೆಲಸ ಇದೆ. ಇವತ್ತಿನ ಬ್ಲಾಗ್ ಯಾವ ರೀತಿಯಾಗಿರುತ್ತೆ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಮ್ಮ ಮನೇಲೆಲ್ಲ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಸ್ವಂತ ಮನೆಯೋ ಅದರದಂತೆ ಫೀಲ್ ಬೇರೆನೇ ಇರುತ್ತೆ. ಹಾಗಾಗಿ ಇವತ್ತು ನೋಡೋಣ ಯಾವ ರೀತಿಯಾಗಿರುತ್ತೆ ಅಂತ. ಗಿಫ್ಟ್ ಅಂತ ಏನೂ ಇಲ್ಲ. ಗಿಫ್ಟ್ ಆಲ್ರೆಡಿ ನನಗೆ ಬಂದಿದೆ. ಅದೇ ಗಿಫ್ಟಲ್ಲಿ ನಾನು ಇವತ್ತು ಬ್ಲಾಗ್ ಮಾಡ್ತಿರೋವಂಥದ್ದು. ಆಲ್ರೆಡಿ ಹೇಳ್ತೀನಿ, ಮೊನ್ನೆ ಒಂದು ಫೋನ್ ತೊಗೊಂಡಿದ್ದೇವೆ ಅಂತ. ಮತ್ತೇನು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಅಂದರೆ ಮತ್ತೇನು ಅವ್ರ ಕಡೆಯಿಂದ ಬಯಸೋದು ತಪ್ಪಾಗುತ್ತಲ್ಲ. ಹಾಗಾಗಿ ಆಲ್ರೆಡಿ ಕೊಟ್ಟಿದ್ದಾರೆ. ಏನಿಲ್ಲ, ನಾವು ಇರೋದೇ ಮನೇಲಿ 3 ಜನ. ಚಿಕ್ಕದಾಗಿ ಕೇಕ್ ಕಟ್ಟಿಂಗ್ ಮಾಡೋದು, ಅದು ಬಿಟ್ಟರೆ ಏನಿರಲ್ಲ. ಬಂದಿದ್ದೇವೆ ಇವತ್ತು. ನೋಡೋಣ ಯಾವ ರೀತಿಯಾಗಿರುತ್ತಂತ. ಈಗ ಟೀ ಅದು ಕುಡಿದು ಚಾ ಬ್ರೆಡ್ ತಿಂದು ನೋಡಿ, ಅಲ್ಲಿ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ. ಇಶೋ, ಅವಳಿಗೆ ಹ್ಯಾಪಿ ಬರ್ಡೇ ಅನ್ನೋದು ಒಂದು ಗೊತ್ತು, ಬಟ್ ಆದರೆ ಮಮ್ಮಿ ಬರ್ಡೇ ವಿಶ್ ಮಾಡಬೇಕಂತ ಅಷ್ಟೊಂದು ತಿಳಿಯಲ್ಲ. ಇದಕ್ಕೆ ಇಲ್ಲಾಂದರೆ ಯಾವ್ದಾದ್ರೆ ಹ್ಯಾಪಿ ಬರ್ಡೇ ಏನೋ ಒಂಥರ ಅಂತಾಳೆ. ಇಶೋ ಈ ಕಡೆ ಬಾಕಣ. ಬುಗುಳು ಅಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ಅದನ್ನು ಹೇಳ್ತಿದ್ದಾರೆ. ನೋಡೋ ರೀತಿ ನೋಡಿ ಅಲ್ಲೇ. ಕಾಣಲ್ಲ ಅನ್ಕೋತೀನಿ. ಅಯ್ಯೋ, ಅಲ್ಲೇನೋ ಜನ್ರೇಟ್ರ್ ಇದ್ರಲ್ಲಿ ಏನೋ ಕರೆಂಟ್ ಫುಲ್ ಅಲ್ಲೆಲ್ಲ ಕೆಲಸ ಇದೆ, ಅಲ್ಲೇನೋ ಮಾಡ್ತಿದ್ದಾರೆ. ನಿನ್ನೆ ರಾತ್ರಿ ಕೂಡ ಹಾಗೆ ಆಗಿಬಿಡ್ತು. ಸಡನ್ಲಿ ಈ ಥರ ಬೆಂಕಿ ಎದ್ಬಿಡ್ತಲ್ಲ. ನಾವು ಊಟ ಕೂತಿದ್ದೇವೆ. ಎಷ್ಟೊಂದು ಭಯ ಆಯ್ತಂದರೆ ನನಗೆ. ಇವಳು ಒಬ್ಬಳೇ ರೂಮಲ್ಲಿ ಬಂದಿದ್ದಾಳೆ, ನಾವು ಆಚೆ ಕಡೆ ಹಾಲಲ್ಲಿ ಕೂತು ಊಟ ಉಣ್ತಿದ್ದೇವೆ. ಇವಳು ಸಡನ್ಲಿ ಬಂದ್ಲು. ಇಷ್ಟೊಂದು ಭಯ ಆಯ್ತಂದರೆ ನನಗೆ. ಇವಳು ಏನೋ ಬಂದು ನನಗೆ ಏನಾಯ್ತು ಅನ್ನೋದು ಗೊತ್ತಾಗಲಿಲ್ಲ. ಇವಳು ಏನು ಬಂದು ಬಟನ್ ಹಾಗೆಲ್ಲ, ಬಟ್ ಆದರೆ ನಾನು ಹಂಗೆ ಥಿಂಕ್ ಮಾಡಿದೆ. ನಾನು ಇವಳೇನು ಬಂದು ಏನು ಒತ್ತದ್ಲಾ, ಏನಾಯಿತು ಎಲ್ಲ ಜನ ಬಂದಿಲ್ಲಲ್ಲ. ಪೂರ್ತಿ ಜನ ಬಂದ್ಬಿಡಕ್ಕೆ ಒಂಥರ ಫುಲ್ ಇದಾಗ್ಬಿಡುತ್ತೆ. ಅಂದರೆ ರೂಟೀನ್ ಕೂತ್ಬಿಡುತ್ತೆ. ಈಗ ಅಲ್ಲಿ ಒಂದು ಪ್ಲ್ಯಾಟಿಗೆ ಲೈಟು, ಒಂದು ಪ್ಲ್ಯಾಟಿಗೆ ಲೈಟ್ ಇಲ್ಲ ಅಂದರೆ ಹಂಗೆ ಅಂದರೆ ಹಂಗೆ ಎಲ್ಲ ಬೇರೆ ಬೇರೆ ಸಪ್ರೇಟ್ ಆಗುತ್ತೆ. ಏನೋ ಆಯ್ತು, ಭಯ ಆಯಿತು. ಈಗ ಕೂಡ ಹಾಗೇನೇ ಆಯಿತು ನೋಡಿ. ಅಲ್ಲಿ ಕಾಣಲ್ಲ ಅನ್ಕೋತೀನಿ. ಅಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ. ನೋಡಿ ಅಲ್ಲದಾರೆ ನೋಡ್ರಿ ಜನ. ಅಲ್ಲಿ ಫುಲ್ಲು ಈ ಥರ ಬೆಂಕಿ ಥರ ಎದ್ಬಿಡ್ತು. ತುಂಬ ಭಯ ಆಗ್ಬಿಡುತ್ತೆ ನನಗೆ. ಯಶು, ಮಮ್ಮಿಲಿ ಹ್ಯಾಪಿ ಬರ್ಡೇ ಕರ್ನಾ. ಅವಳಿಗೆ ಸದ್ಯಕ್ಕೆ ನೋಡಿರಲಿಲ್ಲ ಅಂದರೆ ಅವಳೇ ಬಂದು ಸುಮ್ಮನೆ ಹ್ಯಾಪಿ ಬರ್ಡೇ ಅನ್ಕೊತಿರ್ತಾಳೆ. ಬನ್ನಿ, ಇವತ್ತಿನ ಬ್ಲಾಗ್ ಯಾವ ರೀತಿಯಾಗಿರುತ್ತೆ ತೋರಿಸ್ತೀನಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ನೋಡೋಣ ಈ ಬ್ಲಾಗ್ನ. ಸಾಯಂಕಾಲದಿಂದ ಇಂಟ್ರೆಸ್ಟಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೀನು ಬಾಯ್. ಮತ್ತೆ ಬ್ಲಾಗ್ ಸಾಯಂಕಾಲ ಸ್ಟಾರ್ಟ್.
ಸಾಯಂಕಾಲ ಅಂದಾಳಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಬಟ್ ಇವತ್ತಿನ ಬ್ಲಾಗ್ ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ. ಈಗ ಚಾ ಬ್ರೆಡ್ ತಿನ್ನಬೇಕು, ಮತ್ತೆ ಸಿಗೋಣ. ಹಾಯ್ ಫ್ರೆಂಡ್ಸ್, ಮತ್ತೆ ನಾನು ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ ಬರ್ಡೇ ಡೆಕೋರೇಷನ್ ಮಾಡಿದ್ದಾರೆ ನಮ್ಮ ಮನೆಯವರು. ಬಲೂನ್ ತರೋದೇ ನೆನಪಾರಿದ್ರು. ನಮ್ಮದೇ ಪರವಾಗಿಲ್ಲ, ನನಗೇನು ಇಷ್ಟನೂ ಇಲ್ಲ ಇರ್ತಿದ್ದಿಲ್ಲ. ಬಟ್ ಅವರು ಇಲ್ಲ ಇದಿಷ್ಟೇ ಹಚ್ತೀನಿ ಅಂದರು. ಹಾಗೆ ಅದೆಷ್ಟು ಹಚ್ಚಿದ್ದಾರೆ. ಅದು ಹಿಂದ್ಗಡೆ ಹಚ್ಚೋಕೆ ಸಿಗುತ್ತಲ್ಲ, ಅದು ಒಂಥರ ಏನು ಜುರ್ಮಳ ಅಂತ ಕಳಿಸೇನು ಅದನ್ನ ಇತ್ತು. ಬಟ್ ನನಗೆ ಅದು ಇಷ್ಟ ಇರಲಿಲ್ಲ. ಹಾಗಾಗಿ ನೋಡಿ ಇಲ್ಲೇ ಇದೆ, ಬೇಡ ಅಂತ ಹೇಳಿದೆ. ನಾನೇನು ಚಿಕ್ಕವಳ ಹಚ್ಚೋಕ್ಕೆ ಅಂತ, ಹಾಗಾಗಿ ಅದನ್ನು ಬೇಡ ಅಂತ ಹೇಳಿದವರಿಗೆ. ನೋಡಿ ನನಗಿಂತಲೂ ಬಡ್ಡೆ ನಂದು, ಬಟ್ ಆದರೆ ನನಗೆ ನನ್ನ ಮಗಳದೇ ಬಡ್ಡೆ ಅನ್ನೋ ಫೀಲಲ್ಲಿ ಅವಳಿಗೆ ರೆಡಿ ಮಾಡಿದೆ. ನೋಡಿ ಯಾವ ರೀತಿಯಾಗಿ ಕಾಣುತ್ತೆ ಬಂಗಾರ, ಚೆನ್ನಾಗಿ ರೆಡಿಯಾಗಿದ್ದಾಳೆ. ನೋಡಿ ನಾವಿಬ್ಬರೇ ಹೆಂಗೆ ಕಾಣ್ತಿದ್ದೇವೆ ಅಂತ ನೀವೇ ಹೇಳಬೇಕು. ನೋಡಿ ಏನು ಇಟ್ಕೊಳ್ಳಲ್ಲ, ಇವಳು ತಕ್ಕೋತಾನೆ ಇರ್ತಾಳೆ. ಏನೇನೋ ತಂದಿದ್ದಾರೆ, ನನಗೆ ಇಷ್ಟದೆಲ್ಲ ಮಾಡೋಕ್ಕೆ. ಬಟ್ ಅದ್ರ ಏನೇನೋ ಮಾಡ್ತಿದ್ದಾರೆ. ಬಟ್ ಇರಲಿ, ನಮ್ಮ ಮನೆಯಲ್ಲಿ ನಾನು ನನ್ನ ಬಡ್ಡೆನ ನನ್ನ ನೆನಪು ಉಳಬೇಕು, ಚಿಕ್ಕದಾಗಿದ್ರು ಚೆನ್ನಾಗಿರಬೇಕು. ಏನೇನೋ ತಂದಿದ್ದಾರೆ, ನಾನು ಇದನ್ನೆಲ್ಲ ಹಾಕ್ಕೊಂಡು ಫೋಟೋ ತಗೋಬೋದಾ ನೀವೇ ಹೇಳ್ಬೋದು. ಇದು ತಂದಿದ್ದಾರೆ, ಮತ್ತು ಈ ಬಡ್ಡೆ ಏನಂತಾರೆ ಇದು ಕೂಡ ತಂದಿದ್ದಾರೆ. ಎಲ್ಲ ಹಾಗೆ ಇವತ್ತು ಅಡುಗೆಗೆ ನಾನು ಮಿಸಲ್ ಪಾವ್ ಮಾಡಿದ್ದೀನಿ, ನೋಡ್ಬೋದು. ಸಖತ್ತಾಗಿ ಕಟ್ ಬಂದಿದೆ. ಪಾವ್ ತಂದಿದ್ದಾರೆ, ಶೇವ್ ಇದೆ, ಈರುಳ್ಳಿ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಾವ್ ತಂದಿದ್ದಾರೆ. ಇವತ್ತು ಇದೇ ಸ್ಪೆಷಲ್ಲು ಸಾಯಂಕಾಲ ತಿಂಡಿಗೆ, ಊಟಕ್ಕೆ. ಕೇಕ್ ಕಟ್ ಮಾಡಬೇಕಿನ್ನು. ಬನ್ನಿ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನನಗೆ ತೋರಿಸ್ತೀನಿ. ಸಿಂಪಲ್ ಇದೆ ನಮ್ಮದು. ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರು ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರು ಅಂತ ಕೇಳ್ಕೊತೀನಿ. ಬನ್ನಿ, ನಮ್ಮ ಮನೆಯವ್ರು ರೆಡಿ ಆಗಿದ್ದಾರೆ. ಸಿಂಪಲ್ಲಾಗಿ ಅವ್ರದ್ದೇನಿಲ್ಲ, ಜಸ್ಟ್ ಒಂದು ಸೇಟ್ ಹಾಕಿ ರೀ. ಯಾವಾಗ ಕಟ್ ಮಾಡೋದು ಕೇಕ? ಈಗ ನೋಡಿ, ತೆಗೆಯೋದು ಹಾಕೋದು ಇದೇ ಆಗುತ್ತೆ. ಮತ್ತೆ ಎಟ್ರ ಬ್ಯಾನ್ ಬರ್ತೈತಿ. ಮಾಡ್ತಾ ಬರ್ರಿ ನೋಡಿ ಫ್ರೆಂಡ್ಸ್, ನನ್ನ ಬರ್ಡೇ ಅದಕ್ಕೆ ಕೇಕ್ ಕಟ್ ಮಾಡಬೇಕು ಅಂತ ಇದ್ದೀನಿ. ಎಲ್ಲರೂ ವಿಶ್ ಮಾಡಿ. ಅಷ್ಟು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಮತ್ತೆ ಸರಿ ತಗೋರಿ ಕ್ಯಾಮ್ರಾ. ಮ್ಯಾಂಗೋ ಫ್ಲೇವರ್ ಅಲ್ಲ, ಚೆನ್ನಾಗಿದೆ. ನಾನೇ ಇಲ್ಲಿ ಕಟ್ ಮಾಡ್ಬಿಡ್ತಾ ಇದ್ದೆ. ನಿಜ ಕಟ್ ಮಾಡ್ತಾ ಕ್ಯಾಂಡಲ್ ಅಲ್ಲೇ ಇತ್ತಲ್ಲ, ಈಗ ತೊಗೊಂಡಿಡು. ನಾವು 1 ತೊಲೆ ಇಟ್ಟಕ್ಕೆ 1 ತೊಲೆ ಇಡೋದೇ ಇಲ್ಲ. ಎಲ್ಲದೇ ಕಟ್ಟ ಈ ರೀತಿಯಾಗಿ ಕಾಣ್ತಿದ್ದು ಹಿಂಗೆ ಕಾಣ್ತಿದ್ದೆ ಅಂತ ನೀವೇ ಹೇಳಬೇಕು. ಸಿಂಪಲಾಗಿ ರೆಡಿ ಆಗಿದ್ದೀನಿ. ಸಿಂಪಲ್ ಅಂದ್ರೆ ನೋಡ್ರಿ, ನಮ್ಮ ಮನೆಯವ್ರು ನನಗೆ ಟೆಪಿ ಹಾಕೋದು. ನಾನು ಹೆಂಗೆ ಕಾಣ್ತೀನಿ ಟೆಪಿ ಹಾಕೊಟ್ರೆ ಇದೆಲ್ಲ ಎದಕ್ಕೆ ಬೇಕು? ಇಷ್ಟ ಇದೆಲ್ಲ ಯಾಕೆ ನನಗೇನು ಹೇಳಿಲ್ಲ ಅಂತ ತರ್ತೀನಿ ಮಾಡ್ತೀನಿ. ನಾನು ಕೇಕ್ ಅಂತಂದ್ರೆ ಆಯ್ತು, ಓಕೆ, ನೀವೇ ಹೇಳ್ಬೇಕು. ಇದನ್ನ ಕೀರ್ ಹಾಕಿ ನಾನು ಹಾಕೊಳ್ಳಲ್ಲ. 2 ತಂದಾರ, ನನಗೊಂದು ನನ್ನ ಮಗಳಿಗೆ ಒಂದು. ಬರೀ ಈ ಕಡೆ ಏಕಾಗತ್ತೆ ಭಾಳ ಹಚ್ಚಿಗೆ ಬರ್ತೈತ್ರಿ. ಕೀರ್ ಹಾಕೊಳ್ಳೋದಂದ್ರೆ ಯಾಕೆ ಹಂಚ್ಕೊತ ನಾನು ಅದು ಬಡಿತೈತೆ ಕಿವಿ. ಆಕಿ ಫಸ್ಟ್ ಬಡ್ಡೆಗೆ ಬಡ್ದೈತೆ. ಇಪ್ಪು ಇಟ್ಟೆಲ್ಲ ಬಿಸಿ ತೋಣಿಗೆ ಹಾಕೊಳ್ಳೋದು ಬೇಕಾ? ಹ್ಯಾಪಿ ಬರ್ತ್ಡೇ ಟು ಯು.
ಹೆಂಗಾರ ನಾವು ಕೇಕ್ ಕಾಣೋದಾಗಿತ್ತಿಲ್ಲ ಏ! ಹಾತ್ಲೋ ಥಮ್ ಖಾಮನಿ ಥಮ್ ನೀನೇ ಕಟ್ ಮಾಡು ನನ್ನ ಬರ್ಡೇ ಇದ್ರು ಕೇಕ್ ಮಾತ್ರ ನನ್ನ ಮಗಳಿಗೆ ಕಟ್ ಮಾಡ್ಬೇಕು ಅದೇ ನಮಗಿಷ್ಟ ಹೌದಲ್ಲ ಯಶು ಥಮ್ ಈ ಕಡೆ ಹೋಗಿ ಈ ಕಡೆ ಏನು ಇದನ್ನ ಹೆಂಗೆ ಹಾಕೊಳ್ಳೋದು ಈಗ ಹೆಂಗೆ ಹಿಂಗೆ ಬರ್ಬೇಕೇನದ ಹ್ಯಾಪಿ ಬರ್ಡೇ ಅಂತ ಇಲ್ಲ ಹಿಂಗೆ ಅಲ್ಲ ಒಪ್ಪಟ್ಲೆ ಇಲ್ಲ ಏ ಈಗ ಇದಕ್ಕೆ ಬೇಕು ನನಗೆ ಇಷ್ಟನೇ ಮಾಡಿ ಮಾಡಿ ಇದನ್ನೇ ಕೇಕ್ ಕಟ್ ಮಾಡಿ आपके संतान हॉस्पिटलमध्ये पाठवलं आहे त्यामुळे घाबरले लोक काय करते कसं बघितलं ಏನೋ ಒಂಥರ ಅನ್ಸುತ್ತಪ್ಪ ಚಿನ್ನು ಈ ಕಡೆ ಗಪ್ಲಾ ಗಾಂಧಿ ತಂದ್ಬಿಡೋದು ಅದು ಡಾಕ್ಟರ್ ನಾವು ಮಾಡಬೇಕಲ್ಲ ನಾಟಕ ಪಾಲ್ಗೊಳ್ಳ ಕುಟಿಯದೆ ಅದಕ್ಕೆ ಹೇಳ್ತೀನಿ ಇದೆಲ್ಲ ಭಾಳ ಈಗ ಸಬ್ಜಿ ಅವಳ ಟೆಬಿ ಯಾರು ಏನಾಗಿ ಇಷ್ಟ ಇಲ್ಲ ಆಯ್ತು ಇಷ್ಟದೇನಾ ಹ್ಯಾಪಿ ನಾ ಬ್ಯಾಂಕ್ ಬಂದ ಹ್ಯಾಪಿ ಬರ್ತ್ಡೇ ಈ ಕಡೆ ಏ ಅಪ್ಪ ದೊಡ್ಡ ಕಟ್ಕೋರಿ ಏನಾ ಏನ್ ಮಾಡ್ತಾರೆ ಹೇಗೆ ಬಸೈತಿ ಈಗ ಹಾ ಏ ಏ ಕಟ್ಕೋರಿ ಇರ್ ಬಿಡು ಇಲ್ಲ Welcome to Unix. Unix में आपका ನಾ स्वागत ಇಲ್ಲ है। ಮಾಡತ್ತಿ ಬ್ಯಾಡ 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 ಇಲ್ಲ ಬಿಡು ಬ್ಯಾಡ Bluetooth mode. ನೀವು ಕಟ್ ಮಾಡಿ ಇದಕ್ಕೆ ಇದು ಇದು ತಗೊಂಬರ್ಲ ಕಡ್ಡೆ ತಗೊಂಬರ್ಲ ಅಲ್ಲಿದೆ ಕಡ್ಡೆ ತಗೊಂಬರ್ ಹತ್ತಲ ಏನು ಮಾಡತ್ತೆ ನಮ್ಮದು ಥಾಮಾಕ್ಲು अपन कैंडल लो पहिला ओके Connected. ಯಾರು ಏನು ಅನ್ಕೋಬೇಡ್ರಿ ನಾನು ಹಿಂಗೆ ಸೆಲೆಬ್ರೇಟ್ ಮಾಡೋದು ಇದು ಲೈಟ್ ಬಂದ್ ಮಾಡಿ ವಿಡಿಯೋ ಮಾಡ್ತೀನಿ ಹೆಂಗೆ ಹಚ್ಚಲಿ ಕ್ಯಾಂಡಲ್ ಸಂಗತ್ ಥಾಂಪಿಲು ಯಾವ್ದ ಎಲ್ಲನೇ ಫೋಟೋಗೆ ಬಂದು ನೋಡಕ್ಕೆ ಎಲ್ಲ ಲೈಟ್ ಹಚ್ಚಿಲ್ಲ ಹಚ್ಚಲಿ ಫ್ಯಾನ್ ಬಂದ್ ಮಾಡಲ್ಲ ಏನೇನು ಮಾಡತ್ತಾರ ನಮ್ಮ ಮನೆಯವರು ಇಷ್ಟು ಮಾಡ ಸರಿ ಏನಾಗಲಿಲ್ಲ ಹ್ಯಾಪಿ ಬರ್ತ್ಡೇ ಟು ಯು ಲೈಟ್ ಹಚ್ಚ್ರಿ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಮೈ ಡಿಯರ್ ಬಾಯ್ ಹ್ಯಾಪಿ ಬರ್ತ್ಡೇ ಲೈಟ್ ಲವನ ಫ್ಯಾನ್ ಬಂದಾಗ ಯಶುವಿಗೆ ನಂಬಿಕೆ ಹೊಂದಿತ್ತು ಹಾಂ ಬಾಯ್ಚಿ ಕಡೆ ಹೇಗೆ ಮತ್ತೇನು ಹೇಳ್ತೀರಿ ನೀವೇನು ಹೇಳ ಅದೇನು ಹೇಳ್ಕೊತ ಗೊತ್ತಲ್ಲ ನಾವು ಏನು ಹೇಳ್ಕೊತ ಗೊತ್ತಲ್ಲ ನೀವು ತಿನ್ಸಿದ್ಲ ನೀವು ಕೊಡಬೇಕು ನೀವು ಅದು
ಫ್ರೆಂಡ್ಸ್, ನಮ್ಮ ಬರ್ಡೇ ಸೆಲೆಬ್ರೇಷನ್ ಹೇಗಿದೆ ಅಂತ ನಿಮಗೆ ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಈಗ ಸ್ವಲ್ಪ ಫೋಟೋ ತೊಗೋತೀವಿ. ಆಯಿತು, ಸಿಂಪಲ್ ಆಗಿ ರೀತಿ ಡೆಕೋರೇಷನ್ ಮಾಡಿದ್ವಿ, ನಿಮಗೆ ತೋರಿಸ್ತೀನಿ ಇದರಲ್ಲಿ. ಫ್ರೆಂಡ್ಸ್, ನಮ್ಮ ಬರ್ಡೇ ಸೆಲೆಬ್ರೇಷನ್ ಎಷ್ಟೇ ಕೇಕ್ ಕಟ್ ಮಾಡಿದ್ದಾಯಿತು. ಈಗ ಸ್ವಲ್ಪ ಫೋಟೋ ತೊಗೊಂಡು ಊಟ ಮಾಡಬೇಕು. ಬನ್ನಿ, ಅದ್ರಲ್ಲಿ ಸ್ವಲ್ಪ ಫೋಟೋ ತೊಗೋತೇವೆ ಈಗ. ರೀ ಹಾಯ್ ಫ್ರೆಂಡ್ಸ್. ಇವ್ರು ಬೆಂಗಳೂರು ಮಾತು ಮಾತಾಡ್ತಾರೆ, ನಾನು ಬೆಂಗಳೂರು ಮಾತು ಬರಲ್ಲ. ಇವ್ರು ನೋಡಿ ನಾನು ವಿಡಿಯೋ ನೋಡಿ ಮಾಡಿ ಬೆಂಗಳೂರು ಮಾತು ಮಾತಾಡಕತ್ತೀನಿ. ಬೆಂಗಳೂರಿನಾಗ ಮಾತಾಡೋದು ನಾವು ಉತ್ತರ ಕರ್ನಾಟಕ ಸ್ಟೈಲ್, ಅದ್ರ ಮಾತಾಡೋದು ಕ್ಯಾಮ್ರಾ ಆನ್ ಮಾಡಿದ್ರೆ ಬೆಂಗಳೂರು ಭಾಷೆನೇ ಬಂದು ಬಿಡ್ತಾವೆ, ನನಗೆ ಗೊತ್ತಿಲ್ಲ ರೀ. ಮನೆ ಸ್ವಲ್ಪ ಫೋಟೋ ತೊಗೋತೀವಿ. ಆಲ್ರೆಡಿ ನನ್ನ ಮಗಳು ಫೋಟೋ ತೊಗೊಳತ್ತಾಳಲ್ಲಿ. ನಾವೊಂದು ಸ್ವಲ್ಪ ಫೋಟೋ ತೊಗೊಂಡು ನಾವೆಲ್ಲ ಊಟ ಮಾಡುವಾಗ ಮತ್ತೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಈಗ ಊಟ ಉಳ್ಳತ್ತೀವಿ. ಊಟಕ್ಕೆ ಇದೆ ಮಿಸಲ್ ಪಾವ್ ರೆಸಿಪಿ. ಹೇಗಾಗ್ಯದ್ರಿ? ಚಲೋ ಆಗೈತಿ. ಆಯ್ತು ಫ್ರೆಂಡ್ಸ್, ಈಗ ಊಟ ಉಂಡು ಮಕ್ಕೋಬೇಕು. ಚಲೋ ಆಗೈತಿಲ್ಲ ಕರೆಯಲ್ಲ. ಅದ್ರ ಅಕ್ಕಿಗೆ ಒಂದು ತಾಟ್ ನೋಡ್ರಿ. ಅದ್ರ ಅಕ್ಕಿಗೆ ನಮ್ಮದ್ರ ತಿನ್ನೋದೇ ಭಾಳ ಇಷ್ಟ. ಇಸು ಜಾಲೆ ಚಾಂದಲಿಕ ಚಾಂದಾಲೆ ಅವ್ರು ತಿನ್ನೋಕ್ಕಿಂತ ಹೆಚ್ಚು ಅವಳದು ರಾಡಿ ಮಾಡೋದೇ ಹೆಚ್ಚಿರ್ತೈತಿ. ಆಯಿತು ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೇಗೆ ಅನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಬಾಯ್. ಮತ್ತೆ ನಾಳೆ ಹೊಸ ವೀಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೆ ಬಾಯ್. ನೀವು ಬಾಯ್ ರೀ. ಬಾಯ್ ಬಾಯ್. ಬಾಯ್ ಬಾಯ್. ಏನು ಬಾಯ್ 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 ಫ್ರೆಂಡ್ಸ್.